ಹಲೋ, ನಮಸ್ಕಾರ ಎಲ್ಲರಿಗೂ. ಇವತ್ತು ಅಂಗಾರಕ ಚತುರ್ಥಿ ಇರೋದ್ರಿಂದ ನಾನು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ, ಇವಾಗ ಏನಂದ್ರೆ ಇವತ್ತು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ಕೊಂಡಿದ್ದೀನಿ. ಸೊ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಸೊ, ನಾನಿವತ್ತು ರೆಡ್ ಕಲರ್ ಸ್ಯಾರಿ ಹಾಕಿರೋದು ಏಕಂದ್ರೆ ಗಣೇಶನಿಗೆ ಕೆಂಪು ಬಣ್ಣ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ, 5 ಗಂಟೆ ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ, ದೇವ್ರ ಪೂಜೆಗೂ ರೆಡಿ ಮಾಡ್ಕೊಂಡಿದ್ದೀನಿ. ಸೊ, ಏನೆಲ್ಲ ರೆಡಿ ಮಾಡ್ಕೊಬೇಕು ನೀವು ಪೂಜೆ ಮಾಡೋಕ್ಕಿಂತ ಮುಂಚೆ ಅಂದರೆ, ಸೊ, ಚಂದ್ರಂಗೆ ಒಂದು ಗಂಧದ ಗೆಜ್ಜೆವಶ ಮತ್ತೆ ನಾರ್ಮಲ್ ಇವಾಗ ನೀವೇನು ಕುಂಕುಮದ ಗೆಜ್ಜೆವಶ ಅಂಗಡಿಯಲ್ಲಿ ಸಿಗುತ್ತೆ ಅದು ಒಂದು. ಮತ್ತೆ ಒಂದು ಖಾಲಿ ತಟ್ಟೆಯಲ್ಲಿ ಚಂದ್ರಂದು ರಂಗೋಲಿ ಬಿಟ್ಕೊಬೇಕಾಗತ್ತೆ. ಸೊ, ಚಂದ್ರನಿಗೆ ಪೂಜೆ ಮಾಡಿಲ್ಲ ಅಂದರೆ ನಿಮಗೆ ಸಂಕಷ್ಟಿದು ಕೂಡ ಸಲ್ಲಲ್ಲ. ಅದಾದ್ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿನ ತಗೋಬೇಕಾಗತ್ತೆ ಗಣೇಶನ ಪ್ರತಿಷ್ಠಾಪನೆ ಮಾಡೋದಕ್ಕೆ. ಸೊ, ಮತ್ತೆ ತಾಂಬೂಲಕ್ಕೆ ನೀವು ಹಣ್ಣಿದ್ರೆ ಹಣ್ಣಿಡ್ಬೋದು, ಬಾಳೆಹಣ್ಣಿದ್ರೆ ಬಾಳೆಹಣ್ಣು ಇಡ್ಬೋದು. ಸೊ, ನಾನು ನಮ್ಮ ಮನೆಯಲ್ಲಿ ಹಣ್ಣಿದ್ರಿಂದ 5 ಹಣ್ಣು ಇಟ್ಟಿದ್ದೀನಿ. ಮತ್ತೆ ಅದ್ರ ಜೊತೆಗೆ ಕೊಬ್ಬರಿ, ಬೆಲ್ಲ ಗಣೇಶಂಗೆ ಇಷ್ಟ ಆಗತ್ತೆ. ಮತ್ತೆ ಬುಗ್ರಿ ಕಾಳು ಅಂದರೆ ಗಣೇಶಂಗೆ ಇಷ್ಟ ಆಗತ್ತೆ. ನಾನು ಒಗ್ಗರಣೆ ಎಲ್ಲ ಮಾಡಿಲ್ಲ. ಹಾಗೆ ನೆನೆಸ್ಬಿಟ್ಟು ಇಟ್ಟಿದ್ದೀನಿ. ಅದ್ರ ಜೊತೆ ಇನ್ನೊಂದು ಎಕ್ಸ್ಟ್ರಾ ತಟ್ಟೆ ತೊಗೊಂಡಿದ್ದೀನಿ. ನಾವು ಸಂಕಲ್ಪ ಮಾಡಿದ್ನ ಹೇಗೆ ಬಿಡಬೇಕು ಅಂತ ನಿಮಗೆ ತೋರಿಸ್ತೀನಿ. ಮತ್ತೆ ಗಣೇಶನ ಪೂಜೆಗೆ ಅಂತ 11 ಅಕ್ಷತೆ, 11 ಹೂವುಗಳು, ಕೆಂಪು ಕಲರ್ ಹೂವು ಅಂದರೆ ಗಣೇಶಂಗೆ ಇಷ್ಟ. ಸೊ, ನೀವು ಕನಕಾಂಬರ ತೊಗೊಬೋದು, ಗುಲಾಬಿ ತೊಗೊಬೋದು, ರೆಡ್ ಕಲರ್ ಹೂವು ತೊಗೊಂಡ್ರೆ ಒಳ್ಳೆಯದು. ಮತ್ತು ಗಂಧ, ಗರ್ಕೆ 11 ಇಷ್ಟು ತೊಗೊಂಡಿದ್ದೀನಿ. ಸೊ, ನೆಕ್ಸ್ಟು ನಾವು ಎಲ್ಲಿ ಪೂಜೆ ಮಾಡ್ತೀವಿ ಆ ಸ್ಥಳನ ಒಂದು ಬಟ್ಟೆ ತಗೊಂಡು ನೀಟಾಗಿ ಸ್ವಚ್ಛಗೊಳಿಸ್ಕೊಬೇಕು. ಸೊ, ಅದಾದ್ಮೇಲೆ ನಾವು ಗಣಿತ ಪ್ರತಿಷ್ಠಾಪನೆಗೆ ಅಂತ ಅಕ್ಕಿ ಇಟ್ಕೊಂಡಿದ್ದೀವಿ ತಟ್ಟೆಯಲ್ಲಿ. ಸೊ, ಆ ತಟ್ಟೆನ ನಾನು ಆ ಜಾಗದಲ್ಲಿ ಇಟ್ಕೊತೀನಿ. ಸೊ, ಗಣೇಶ ಪ್ರತಿಷ್ಠಾಪನೆಗೆ ನಾವು ಏನು ಮಾಡಬೇಕಂದ್ರೆ ಒಂದು ಮಂಡಲ ಥರ ಕುಂಕುಮದಲ್ಲಿ ಮಾಡಬೇಕು ಮಿಡಲಲ್ಲಿ. ಸೊ, ಅದೇ ಜಾಗದಲ್ಲಿ ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕು. ನಾನಿವಾಗ ಅದನ್ನೇ ಮಾಡ್ಕೊತಾ ಇದ್ದೀನಿ. ಸೊ, ಯಾವ ರೀತಿಯಾಗಿ ನಾವು ಗಣೇಶ ವ್ರತ ಮಾಡಬೇಕಾದ್ರೆ, ಮಂಗಳವಾರ ವ್ರತ ಮಾಡಬೇಕಾದ್ರೆ ಪೂಜೆ ಮಾಡ್ಕೊತೀವಿ, ಅದೇ ಥರ ಪೂಜೆ ಮಾಡಿದ್ರೆ ಗಣೇಶನಿಗೆ ಇಷ್ಟ ಆಗತ್ತೆ. ನಾನು ಕೂಡ ಅದೇ ಥರ ಪೂಜೆ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಮುಂದಿನ ದಿನದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಗಣೇಶ ವ್ರತ ಮಾಡಬೇಕು ಅಂತ. ನಾನು ಗಣೇಶ ವ್ರತ ಆಲ್ರೆಡಿ ಮಾಡಿದ್ದೀನಿ. ಅದರಿಂದ ನಂಗೆ ತುಂಬಾ ಒಳ್ಳೆಯದಾಗಿದೆ. 11 ಮಂಗಳವಾರದ ವ್ರತ. ಅದ್ರ ಬಗ್ಗೆ ಬೇಕಂದರೆ ನೀವು ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ, ಅದಾದಮೇಲೆ ಮೊದಲು ಏನಂದರೆ ನೀವು ಗಣೇಶಂದು 11 ನಾಮಗಳನ್ನ ಹೇಳ್ಕೊಂತಾನೆ ಈ ರೀತಿಯಾಗಿ ಪೂಜೆ ಮಾಡಬೇಕಾಗತ್ತೆ. ಓಂ ಗಜಾನನನೇ ಲಂಬೋದರನೇ ಈ ರೀತಿಯಾಗಿ ಗಣೇಶನ 11 ನಾಮಗಳನ್ನ ಹೇಳ್ತಾ ನೀವು ಪೂಜೆನ ಮಾಡಬೇಕಾಗತ್ತೆ. ಸೊ, ನಾನು ಮೊದಲಿಗೆ ಗಣೇಶನಿಗೆ ಗಂಧವನ್ನು ಏರಿಸ್ತಾ ಇದ್ದೀನಿ. ಸೊ, ಭಕ್ತಿಯಿಂದ ನೀವು ಪೂಜೆ ಮಾಡಬೇಕಂದ್ರೆ ಭಕ್ತಿಯಿಂದ ಮಾಡಿದರೆ ಗಣೇಶನಿಗೆ ಸಲ್ಲತ್ತೆ. ಗಣೇಶ ಬೇಗ ಕೂಡ ವರ ಕೊಡ್ತಾನೆ. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ, ಮೊದಲಿಗೆ ಗಣೇಶನಿಗೆ ಗಂಧವನ್ನು ಇಡ್ತಾ ಇದ್ದೀನಿ. ಸೊ, ನಿಮ್ಮ ಮನಸ್ಸಲ್ಲಿ ಏನಿದೆ, ನೀವೇನು ಸಂಕಲ್ಪ ಮಾಡ್ಕೊತಾ ಇದ್ದೀರಾ ಆ ರೀತಿಯಾಗಿ ಗಣೇಶನಿಗೆ ಗಂಧವನ್ನು ಇಡಿ. ಸೊ, ಅದಾದ್ಮೇಲೆ ನಾನು ಗೆಜ್ಜೆ ವಸ್ತ್ರವನ್ನ ಧರಿಸ್ತಾ ಇದ್ದೇನೆ. ಸೊ, ಇವಾಗ ಏನಂದ್ರೆ ನೀಟಾಗಿ ಗಣೇಶನ ನಿಮ್ಮ ಮನೆಯಲ್ಲಿ ಗಣೇಶ ಫೋಟೋ ಇಲ್ಲ, ವಿಗ್ರಹ ಇಲ್ಲ ಅಂದರೆ ನೀವು ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡ್ಬೋದು. ಸೊ, ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡೋದು ನಿಮ್ಗೆ ಗೊತ್ತಿರತ್ತೆ. ಸೊ, ಗರ್ಕೆನ ನೀವು ತೊಪ್ಪೆದು ಉಂಡೆ ಮಾಡಿದರೆ ಗಂಜಲದ್ದು ನಿಮಗೆ ಸಿಗತ್ತೆ. ಸೊ, ಇವಾಗ ನಾನು ಗೆಜ್ಜೆ ವಸ್ತ್ರ ಧರಿಸಿದ ಅಕ್ಷತೆಯನ್ನ ಹಾಕ್ತಾ ಇದ್ದೀನಿ. 11 ಅಕ್ಷತೆ ಅದು ಮುರಿಬಾರ್ದು ಆ ಥರ ಮೀನ್ಸ್ ಅಕ್ಕಿ ಮುರಿದಿರಬಾರ್ದು. ಸೊ, ಪೂರ್ಣ ಅಕ್ಕಿಯನ್ನೇ ತಗೊಂಡು ಅಕ್ಷತೆ ಮಾಡಿ 11 ಅಕ್ಷತೆಯನ್ನ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಅನ್ಕೊಂತ 11 ಗಣೇಶನ ನೇಮ್‌ಗಳನ್ನ ಹೇಳ್ತಾ ನೀವು ಅವರ ಹೆಸರುಗಳನ್ನ ಹೇಳ್ತಾ ಪೂಜೆ ಸಲ್ಲಿಸಿದರೆ ಗಣೇಶನಿಗೆ ಅದು ಬೇಗ ಸಲ್ಲತ್ತೆ. ಸೊ, ನಂತರ ನೀವು 11 ಗರ್ಕೆಯನ್ನು ಹಾಕಬೇಕು. ಸೊ, ಇವಾಗ ನಾನು ಗರ್ಕೆಯನ್ನು ಧರಿಸ್ತಾ ಇದ್ದೀನಿ. ಸೊ, ನಾನು ಆವಾಗಲೇ ಒಂದು ಇನ್‌ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ರೀಲು. ನೀವು ಈ ದಿನ ಅಂಗಾರಕ ಚತುರ್ಥಿಯಂದು 21 ಗರ್ಕೆಗಳಿರುವಂಥ ಒಂದು ಗಂಟನ್ನ ಕಟ್ಟಬೇಕು. ಅದೇ ಥರ 11 ಗಂಟು ಅಂದರೆ 231 ಗರ್ಕೆ ಇರಬೇಕು ನಿಮ್ಮ ಹತ್ರ. ಸೊ, 21 ಗರ್ಕೆ ಇರುವಂಥ 11 ಗಂಟುಗಳನ್ನು ನೀವೇನಾದರೂ ಇವತ್ತು ಮಹಾಗಣಪತಿ ದೇವಸ್ಥಾನಕ್ಕೆ ಕೊಟ್ಟರೆ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆ ಏನಾದರೂ ಇದ್ದರೆ ಅದು ಬೇಗ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಸೊ, ಇವತ್ತು ನಾವು ಸಂಜೆ ತೊಗೊಂಡೋಗಿ ಕೊಡ್ತೀವಿ. ಗರ್ಕೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಂದರೆ ಸಿಗಲ್ಲ. ನಾವು ತಗೋಬೇಕು. ಸೊ, ಅದು ಬೆಳಿಗ್ಗೆನೇ ಸಿಗೋದು ಅಂದ್ಬಿಟ್ಟು ನಾವು ನೈಟ್ ತಂದಿರಲಿಲ್ಲ. ಸೊ, ಮನೆ ಹತ್ರ ಇರೋಂಥ ಗರ್ಕೆನೇ ಯೂಸ್ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಗೆ ಮೀನ್ಸ್ ಇವಾಗ ಹೋಗಿ ತೊಗೊಂಬಂದ್ಬಿಟ್ಟು ನಾವು ಸಾಯಂಕಾಲ ಗಣಪತಿ ದೇವಸ್ಥಾನಕ್ಕೆ
ಕೊಡ್ತೀವಿ. ಸೊ ಈ ದಿನ ನೀವೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಒಳ್ಳೇದಾಗತ್ತೆ. ಈ ದಿನ ತುಂಬಾ ವಿಶೇಷವಾದ ದಿನ ಅಂತ ಹೇಳ್ತೀವಿ. ಮಂಗಳ ಅಂಗಾರಕ ಅಂದ್ರೆ ಮಂಗಳ ಅಂತ, ಮಂಗಳ ಗ್ರಹ ಅಂತ. ಸೊ ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ. ಈ ದಿನ ನೀವು ಉಪವಾಸ ಮಾಡಿ ಭಕ್ತಿಯಿಂದ ಗಣೇಶನನ್ನ ಪೂಜೆ ಮಾಡಿದ್ರೆ ನಿಮ್ಗೆ ಪೂರ್ಣ ಫಲ ದೊರೆಯುತ್ತೆ. ಸೊ ಇವಾಗ ನಾನು 11 ಹೂಗಳನ್ನ ಗಣೇಶನಿಗೆ ಮುಡಿಸ್ತಾ ಇದ್ದೀನಿ. ಸೊ 11 ಹೂಗಳನ್ನು ನಾನು ಕೆಂಪು ಹೂವು ತಗೊಂಡಿದ್ದೀನಿ, ಗುಲಾಬಿನ. ನೀವು ಕನಕಾಂಬರ ತಗೋಬಹುದು. ಕೆಂಪು ಹೂವು ಅಂದ್ರೆ ಗಣೇಶನಿಗೆ ಪ್ರಿಯವಾದದ್ದು. ಸೊ ನಾನು ಅದಕ್ಕೆ ಅಂತಾನೆ ಇವತ್ತು ಕೆಂಪು ಸಾರಿಯನ್ನೇ ಹಾಕಿದ್ದೇನೆ. ಮತ್ತೆ ನೀವು ಮುಡುಪು ಕಟ್ಟಬೇಕಾದ್ರೂ ಸಹ ಕೆಂಪು ಬಟ್ಟೆಯಲ್ಲೇ ಕಟ್ಟಬೇಕು. ನಿಮ್ಮ ಮನೆಯಲ್ಲಿ ಕೆಂಪು ಬಟ್ಟೆ ಇಲ್ಲ ಅಂದ್ರೆ ನೀವು ಬಿಳಿ ಬಟ್ಟೆಯನ್ನೇ ಕೆಂಪು ಬಟ್ಟೆಯಾಗಿಸಿ ಕಟ್ಬೋದು. ಅದಕ್ಕೆ ಕುಂಕುಮ ಹಚ್ಬಿಟ್ಟು ನೀವು ಒದ್ದೆ ಮಾಡಿ ಕುಂಕುಮ ಹಚ್ಚಿದ್ರೆ ಅದು ಕೆಂಪು ಬಣ್ಣ ಆಗತ್ತೆ. ಆವಾಗ ನೀವು ಮುಡುಪನ್ನ ಕಟ್ಬೋದು. ಈ ದಿನ ಮುಡುಪು ಕಟ್ಟೋದ್ರಿಂದ ಬಹಳ ಒಳ್ಳೇದಾಗತ್ತೆ. ತುಂಬಾ ಫಲ ಸಿಗತ್ತೆ. ನೀವ್ ಏನ್ ಅನ್ಕೊಂಡಿದೀರ ಮನ್ಸಲ್ಲಿ ಅದನ್ನ ಮುಡುಪು ಕಟ್ಟೋದ್ರಿಂದ ತುಂಬಾ ಒಳ್ಳೇದಾಗತ್ತೆ. ಸೊ ಇವಾಗ ನಾನು ತಿಳಿಸ್ತೀನಿ ಯಾವ ರೀತಿಯಾಗಿ ಮುಡುಪು ಕಟ್ಟಬೇಕು ಅಂತ. ಸೊ ಹೂವ ಎಲ್ಲ ಹಾಕಿದ್ಮೇಲೆ ಇವಾಗೂನು ನೀವು ಪ್ರತಿಯೊಂದು 11 ಹೂವು, 11 ಗರಿಕೆ, ನೀವು 11 ಅಕ್ಷತೆ ಹಾಕ್ಬೇಕಾದ್ರೂನು 11 ಗಣೇಶಗಳನ್ನ ನೇಮನ್ನ ನೀನು ಹೇಳ್ಕೊಂಡ್ ಮಾಡಿದ್ರೆ ಪೂರ್ಣ ಫಲ ದೊರೆಯುತ್ತೆ. ಸೊ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಒಂದು ಪುಸ್ತಕದಲ್ಲಿ ಬರ್ಕೊಂಡು ನೋಡ್ಕೊಂಡು ಹೇಳ್ಬೋದು. ಏನು ತೊಂದ್ರೆ ಇಲ್ಲ. ಇಲ್ಲ ಫೋನಲ್ಲಿ ಹಾಕಿ ಕೂಡ ನೀವು ಪೂಜೆ ಮಾಡ್ಬೋದು. ಬಟ್ ನಿಮ್ಮ ಮನಸ್ಸಲ್ಲಿ ಓಂ ಗಂ ಗಣಪತಾಯ ನಮಃ ಅಂತ ನಾವು ಹೇಳ್ಕೊಂಡು ಪೂಜೆ ಮಾಡ್ತಾ ಇರಿ. ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡಿದ್ದೀರಾ ಅದನ್ನ ಅನ್ಕೊಂಡು ಪೂಜೆ ಮಾಡಿ. ನಾನು ಗಣೇಶನ ಪಕ್ಕದಲ್ಲಿ ಚಂದ್ರನ ನಾನೇನ್ ಬಿಡಿಸಿದ್ದೀನಿ ಅದನ್ನ ಕೂಡ ಇಟ್ಟಿದ್ದೀನಿ. ಅದಕ್ಕೆ ನಾನು ಗಂಧದ ಗೆಜ್ಜೆ ವಸ್ತ್ರವನ್ನು ಕೂಡ ಹಾಕ್ತಾ ಇದ್ದೀನಿ. ಮತ್ತೆ ಅದಕ್ಕೂ ಕೂಡ ಹೂವನ್ನ ಏರ್ಸಿದ್ದೀನಿ. ಇವಾಗ ನಾನು ಕೈಯಲ್ಲಿ ಒಂದು ಅಡಿಕೆ ಬೆಟ್ಟ, ಸೊ ಅಡಿಕೆ ಬೆಟ್ಟ, ₹11 ಮತ್ತು ಅಕ್ಷತೆಯನ್ನ ತಗೊಂಡು ನಾನು ಸಂಕಲ್ಪ ಮಾಡ್ಕೊಂತಾ ಇದ್ದೀನಿ. ಸೊ ನೀವು ಕೂಡ ನಿಮ್ಮ ಮನಸ್ಸಲ್ಲಿ ಏನಿದೆ, ನೀವು ಏನು ಆಗ್ಬೇಕು ಅನ್ಕೊಂಡಿದ್ದೀರಾ, ಅದನ್ನ ನಿಮ್ಮ ಮನಸ್ಸಲ್ಲಿ ನೀಟಾಗಿ ಭಕ್ತಿಯಿಂದ ಸಂಕಲ್ಪ ಮಾಡ್ಕೊಬೇಕು. ಸಂಕಲ್ಪ ಮಾಡಬೇಕಾದ್ರೆ ಯಾವುದೇ ರೀತಿ ಬೇರೆ ಕಡೆ ಗಮನ ಕೊಡಬಾರ್ದು. ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ನೀವು ಸಂಕಲ್ಪ ಮಾಡ್ಕೊಬೇಕು. ನಾನು ಇವಾಗ ನನ್ನ ಕೈಯಲ್ಲಿ ಅಡಿಕೆ ಬೆಟ್ಟ, ₹11ಗಳನ್ನ ಇಟ್ಕೊಂಡು ಸಂಕಲ್ಪ ಮಾಡ್ಕೊಂತಾ ಇದ್ದೀನಿ. ಸಂಕಲ್ಪ ಮಾಡಿದ ನಂತರ ನೀವು ಅದನ್ನ ನೀರಲ್ಲಿ ಮೀನ್ಸ್ ನೀರಲ್ಲಿ ಹಾಕಬೇಕು. ಅದನ್ನ ನೀವು ಒಂದು ಲೋಟದಲ್ಲಿ ನೀರು ತಗೊಂಡು ಈ ರೀತಿಯಾಗಿ ಒಂದು ತಟ್ಟೆಗೆ ಹಾಕೊಬೇಕು. ಸೊ ಅದನ್ನ ನೀವು ಅರಿಯ ನೀರಲ್ಲಿ ಬಿಡಬೇಕಾಗತ್ತೆ. ಸೊ ಇವಾಗ ನಂತರ ನೀವೇನು ₹11 ಅಡಿಕೆ ಬೆಟ್ಟ ತಗೊಂಡಿದ್ದೀರಾ ಅದನ್ನ ಒಂದು ಕೆಂಪು ಬಟ್ಟನ್ನ, ನಾನು ಹೇಳ್ದೆ ಕೆಂಪು ಬಟ್ಟೆ ಇಲ್ಲ ಅಂದ್ರೆ ಈ ರೀತಿ ಮಾಡ್ಕೊಂಡು ನೀವು ಅದನ್ನ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಅನ್ಕೊಂಡು ಎಲ್ಲಿ ಯಾವಾಗ ನೀವು ಹರಕೆನ ತೀರಿಸ್ತೀರಾ ಅದನ್ನ ಹೇಳ್ಕೊಂಡು ನೀವು ಈ ರೀತಿಯಾಗಿ ಕಟ್ಟಬೇಕಾಗತ್ತೆ. ಇದ್ರ ಜೊತೆ ನೀವು ಬೇಕಂದ್ರೆ ಗರ್ಕೆಯನ್ನು ಸಹ ಸೇರಿಸ್ಬೋದು. ಸೊ ಇವಾಗ ಸದ್ಯಕ್ಕೆ ನಾನು 11 ಗರ್ಕೆ ಬಿಟ್ರೆ ನನ್ನ ಹತ್ರ ಗರ್ಕೆ ಇಲ್ಲ. ಹಾಗಾಗಿ ನಾನು ಹಾಗೆ ಕಟ್ತಾ ಇದ್ದೀನಿ. ನೀವು ಹಾಗೆ ಕೂಡ ಕಟ್ಬೋದು. ₹11 ಮತ್ತೆ ಅಡಿಕೆ ಬೆಟ್ಟವನ್ನ ಹಾಕಿ ಕಟ್ಟಬೇಕು. ಸೊ ಅದನ್ನ ಕೂಡ ನೀವು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಕೊಬೇಕು. ಗಣೇಶನಿಗೆ ಪೂಜೆ ಮಾಡಿ ಆದ್ಮೇಲೆ ನಾವೇನ್ ತಾಂಬೂಲ ತಗೊಂಡಿದೀವಿ ಅದೆಲ್ಲ ಗಣೇಶನ ಮುಂದೆ ಇಟ್ಟು, ಸೊ ಎಲ್ಲ ನೀವು ತಾಂಬೂಲಕ್ಕೆ, ನೀವು ಕಟ್ಟಿರುವಂತಹ ಹರಕೆ ಮುಡುಪಿಗೆ ಎಲ್ಲದಕ್ಕೂ ಭಕ್ತಿಯಿಂದ ಪೂಜೆ ಮಾಡಬೇಕಾಗುತ್ತೆ. ಇದೆಲ್ಲಕ್ಕಿಂತ ಮೊದಲು ನೀವು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡಬೇಕಾಗುತ್ತೆ. ಏನೇ ಪೂಜೆ ಮಾಡಿದ್ರು ಕುಲದೇವ್ರನ್ನ ನೆನೆಸ್ಕೊಳ್ಳೋದು ಮುಖ್ಯ. ಸೊ ನಾನು ನನ್ನ ಮನೆ ದೇವರು ನಂಜುಂಡೇಶ್ವರ ಮತ್ತು ಲಕ್ಷ್ಮೀ ದೇವಿಯನ್ನ ನೆನೆಸ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಆನಂತರ ಗಣೇಶನ ಪೂಜೆನ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಈ ರೀತಿಯಾಗಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ನಾನು ಪೂಜೆದ್ದು ಇವಾಗ ನಾನು ಮಾಡಿದ್ದು ಬ್ರಾಹ್ಮಿ ಮುಹೂರ್ತದ ಪೂಜೆ. ನೀವು 12:30 ತನಕನೂ ಇದೆ. ಈವ್ನಿಂಗ್ ಕೂಡ ಮಾಡ್ಬೋದು ನಿಮಗೆ ಟೈಮ್ ಇಲ್ಲ ಅಂದರೆ ಇವತ್ತು. ನಾನು ಯಾವುದು ಪೂಜೆ ಸಮಯ ಅಂತ ನನ್ನ ಇನ್‌ಸ್ಟಾಗ್ರಾಮ್ ಅಕೌಂಟಲ್ಲಿ ಹಾಕಿದ್ದೀನಿ. ಒಂದ್ಸರಿ ಹೋಗಿ ಚೆಕ್ ಮಾಡಿ. ನಿಮಗೆ 4 ಪೂಜಾ ಸಮಯಗಳನ್ನ ನಾನು ಕೊಟ್ಟಿದ್ದೀನಿ. ಸೊ 4 ಪೂಜಾ ಸಮಯಗಳು ಕೂಡ ತುಂಬ ಒಳ್ಳೆಯದಾಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಏನಕ್ಕೆ ಮಾಡ್ತಾ ಇದ್ದೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಮತ್ತೆ ನಾವು ಕೆಲ್ಸಕ್ಕೆ ಹೋಗೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಹೋಗೋಣ ಅಂತ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಿದ್ದೀನಿ. ನಾನಿವಾಗ ಧನುರ್ಮಾಸ ಪೂಜೆನೂ ಕೂಡ ಮಾಡ್ತಾ ಇರೋದ್ರಿಂದ, ಸೊ ಬೆಳಿಗ್ಗೆ ಬೇಗ ಎದ್ದಿದ್ರಿಂದ ನಾನು ಇದನ್ನ ಮುಗಿಸಿದ್ದೀನಿ. ಸೊ ಬ್ರಾಹ್ಮಿ ಮುಹೂರ್ತ ಇದ್ದಿದ್ದು 5 ಗಂಟೆ 5 ನಿಮಿಷದಿಂದ 5 ಗಂಟೆ 15 ನಿಮಿಷ. ಮತ್ತೆ ಇನ್ನೊಂದು ಮುಹೂರ್ತ ಇರೋದು 6:20ರಿಂದ 7:22ವರೆಗೆ. ಸೊ ಅದಾದ್ಮೇಲೆ ನಿಮ್ಗೆ ನಂತರ 10 ಗಂಟೆಗೂ ಒಂದು ಮುಹೂರ್ತ ಇದೆ, 12 ಗಂಟೆಗೂ ಒಂದು ಮುಹೂರ್ತ ಇದೆ. ಸೊ ನಾನು ಇನ್‌ಸ್ಟಾಗ್ರಾಮ್ ಅಕೌಂಟಲ್ಲಿ ಹಾಕಿದ್ದೀನಿ. ನೀವು ಒಂದ್ಸರಿ ಹೋಗಿ ಚೆಕ್ ಮಾಡಿ. ಈ ರೀತಿಯಾಗಿ ನೀವು ಈವ್ನಿಂಗ್ ಕೂಡ ಪೂಜೆಗಳನ್ನ ಮಾಡ್ಕೊಬೋದು. ಗಣೇಶನಿಗೆ ಈ ರೀತಿಯಾಗಿ ಪೂಜೆ ಮಾಡಿದ್ರಿಂದ ನಿಮ್ಗೆ ತುಂಬಾ ಶುಭ ಫಲ ಸಿಗತ್ತೆ. ಸೊ ಈ ದಿನ ಅಂಗಾರಕ ಚತುರ್ಥಿ ಬಹಳ ವಿಶೇಷವಾದಂತು. ಈ ದಿನ ಉಪವಾಸ ಮಾಡೋದ್ರಿಂದ ತುಂಬಾ ಫಲ ಸಿಗತ್ತೆ. ಸೊ ನಾನು ಕೂಡ ಉಪವಾಸ ಮಾಡ್ತಾ ಇದ್ದೀನಿ. ನೀವು ಕೂಡ ಸಾಧ್ಯವಾದ್ರೆ ಉಪವಾಸ ಮಾಡಿ ಅಂತ ಹೇಳ್ತಾ, ಗಣೇಶ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡ್ಬೋದು.
ಹೇಳ್ಬೋದು. ಸೊ ಎಲ್ಲರಿಗೂ ಮತ್ತೊಮ್ಮೆ ಅಂಗಾರಕ ಸಂಕಷ್ಟಿ ಚತುರ್ಥಿಯ ಶುಭಾಶಯಗಳು. ಸೊ ಮತ್ತೆ ಇನ್ನೊಂದಷ್ಟು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಸೊ ಯಾರೆಲ್ಲ ಇನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.